ಪ್ರತಿಯೊಬ್ಬ ಕನ್ನಡಿಗರಿಗೂ ನಮಸ್ಕಾರ, ಕನ್ನಡ ಅಭಿಮಾನಿಗಳು ನಮಸ್ಕಾರ. ದಯವಿಟ್ಟು ವಿಚಾರನ ಪೂರ್ತಿ ಕೇಳಿ ನಮ್ಮ ಮನಸ್ಸಿಗೆ ತಿಳಿಸಿ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ. ಯಾಕಪ್ಪ ಅಂದರೆ ನೋಡಿ, ಈ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರ್ಬೋದು, ಆದರೆ ವಿಶೇಷವಾಗಿ ಈ ಸರ್ಕಾರ ಇವತ್ತೇನು ಮೈಸೂರು ಏನು ಅರಮನೆ ಮತ್ತೆ ಕೇಸ್ ಹಾಕಿದಾರಂತೆ. ಇವತ್ತು ನೋಡಿ, ಮೈಸೂರು ಮಹಾರಾಜರು ಇರಲಿಲ್ಲ ಅಂದಿದ್ರೆ ಮೈಸೂರು ಮಹಾರಾಜರು ಇವತ್ತು KRS ಕಟ್ಟಿಸಿದ್ದಾರೆ ಮತ್ತು ಎಷ್ಟೋ ಜಾಗನ ದಾನವಾಗಿ ಕೊಟ್ಟಿದ್ದಾರೆ. ಬೆಂಗಳೂರು ಪ್ಯಾಲೇಸ್ ಆಗಿರ್ಬೋದು, ಕೆರೆಗಳಾಗಿರ್ಬೋದು, ಬೇಕಾದಷ್ಟು ಜಾಗ ಇವತ್ತು ಅಲ್ಲಿ ಗಗನಚುಕ್ಕಿ ಬಾರ್ಯಾಚುಕ್ಕಿ ಹತ್ರ ಕರೆಂಟ್ ಆಗಿರ್ಬೋದು, ಇಷ್ಟೊಂದೆಲ್ಲ ಒಂದು ಸ್ವಂತ ಹಣದಿಂದ ಇವತ್ತು ಖರ್ಚು ಮಾಡಿ ನಮ್ಮ ರಾಜ್ಯಕ್ಕೆ ಇಷ್ಟೊಂದೆಲ್ಲ ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಈ ರಾಜಕಾರಣಿಗಳು, ನಮ್ಮ ಕರ್ನಾಟಕದ ರಾಜಕಾರಣಿಗಳು ಇಂಥವನ್ನೆಲ್ಲ ಅಕ್ವೈರ್ ಮಾಡ್ಕೊತ ಇದ್ದಾರೆ. ನೋಡಿ, ದೇವಸ್ಥಾನಗಳನ್ನು ಅಕ್ವೈರ್ ಮಾಡ್ಕೊತ ಇದ್ದಾರೆ. ಮತ್ತು ರಾಜ್ಯರ ಏನಿವತ್ತು ಮೈಸೂರು ರಾಜ್ಯರ ಅರಮನೆನೇ ಇವ್ರ ಕೈಲಿ ಕಟ್ಸೋಕ್ಕಾಗ್ತತ್ತಾ? ಅಂಥ ಅರಮನೆ ಇವ್ರ ಕೈಲಿ ಕಟ್ಸೋಕ್ಕಾಗ್ತೈತೇನ್ರಿ? ಆ ಥರ ಕಟ್ಸಿದ್ರೆ ಎಷ್ಟು ಕೋಟಿ ನೀರು ಕುಡ್ತಾರದು ಇವರೆಲ್ಲ. ಬರೀ ನುಂಗೋರೆ ಇವರೆಲ್ಲ ನುಂಗೋರೆ. ನೋಡಿ, ಬಡವ್ರ ಜಮೀನು ಅಕ್ವೈರ್ ಮಾಡ್ಕೊತಾರೆ, ದೇವಸ್ಥಾನಗಳು ಅಕ್ವೈರ್ ಮಾಡ್ಕೊತಾರೆ, ರಾಜರ ಮನೆತನದ ಆಸ್ತಿಗಳನ್ನು ಅಕ್ವೈರ್ ಮಾಡ್ಕೊತಾರೆ. ಹಂಗಾದ್ರೆ ಈ ರಾಜಕಾರಣಿಗಳು ಆಸ್ತಿಗಳು ಯಾರು ಅಕ್ವೈರ್ ಮಾಡ್ಕೊಳ್ಳೋದು? ಇವ್ರನ್ನ ಯಾರು ಹೇಳೋರಿಗೆ ಕೇಳೋರು ಇಲ್ವ? ಹಂಗಾದ್ರೆ ಕಾನೂನಲ್ಲಿ ಏನು ಬರೇ ಈ ಥರದವ ಮಾತ್ರ ಅಕ್ವೈರ್ ಮಾಡ್ಕೊಳ್ಳಿ, ನಿಮ್ಮವೆಲ್ಲ ಬಿಟ್ಕೊಂಬಿಡಿ ಅಂತಂದೇಳಿ, ನಿಮ್ಮವೆಲ್ಲ ಹಂಗಾರೆ ಏನು ಆಸ್ತಿಗಳು ಮೇಲಿಂದ ಉದ್ರವ? ನಮ್ಮ ಮಾತ್ರ ಎಲ್ಲ ಬಡವ್ರಿಗೆಲ್ಲ ನಾವು ಪಾಪ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದೀವಿ. ನಾವೇನು ಅಲ್ಲೇನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದೀವ? ದೊಡ್ಡ ಏನು ಮಾಲ್ ಕಟ್ಕೊಂಡಿದ್ದೀವ? ಅಲ್ಲಿ ರೈತ ಏನೋ ಅದು ಬೆಳೆಯುವಷ್ಟು ಬೆಳಿತಾನೆ, ಅಕ್ಕಿನೋ ರಾಗಿನೋ ಏನೋ ಜೋಳನೋ ಏನೋ ಬೆಳ್ಕೊಂತಾನ್ರಿ. ಆ ಜಮೀನು ಬಿಡಲ್ವಲ್ರಿ ನೀವು ಇವತ್ತು, ಅದನ್ನು ಅಕ್ವೈರ್ ಮಾಡ್ಕೊತ ಇದ್ದೀರಾ. ಅಂದರೆ ನಿಮ್ಮ ಜಮೀನುಗಳು, ನಿಮ್ಮ ಮಾಲ್ಗಳು, ನಿಮ್ಮ ಅಪಾರ್ಟ್ಮೆಂಟ್ಸ್ಗಳು ಎಲ್ಲ ಕರೆಕ್ಟಾಗಿದ್ದಾವೆ. ಎಲ್ಲ ರಾಜಕಾರಣಿಗಳು ಇದ್ರ ಆ ಪಕ್ಷ ಈ ಪಕ್ಷ ಅಂತ ಅಲ್ಲ, ಪ್ರತಿಯೊಬ್ಬ ರಾಜಕಾರಣಿಗಳು ಯಾರ್ದು ಅಕ್ವೈರ್ ಮಾಡ್ಕೊತ ಇಲ್ಲಪ್ಪ, ಎಲ್ಲ ಎಲ್ಲರದ್ದು ನಿಮ್ಮದು ಕರೆಕ್ಟಾಗಿದೆ. ಹಂಗಾದ್ರೆ ಪ್ರತಿಯೊಬ್ಬರದ್ದು ರಾಜಕಾರಣಿಗಳದ್ದು ನಿಮ್ಮ ಆಸ್ತಿ ಎಲ್ಲ ಕರೆಕ್ಟಾಗಿದೆಯಾ? ನಿಮ್ದು ಏನು ಮುಟ್ಟಂಗೆ ಇಲ್ಲ ನಿಮ್ದು. ಹಂಗಾರೆ ಬರೀ ಬಡವ್ರದ್ದು ಮಾತ್ರ ತಪ್ಪಿದೆ. ಹಂಗಾರೆ ನಿಮ್ದು ಏನಿಲ್ಲಪ್ಪ, ನಿಮ್ದು ಎಲ್ಲ ಕಷ್ಟ ಬಿದ್ದು ದುಡಿದು ಬೆವರು ಸುರಿಸಿ ಏನು ಟೊಮೆಟೊ ಆಲೂಗಡ್ಡೆ ಮಾರಿ ನೀವೆಲ್ಲ ಜಮೀನು ತೊಗೊಂಡಿದ್ದೀರಿ ಅಲ್ಲ. ನಾವು ಮಾತ್ರ ಹಂಗೆ ಎಲ್ಲ ಹೊಲ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದೀವಿ. ನಾವೆಲ್ಲ ಅರಣ್ಯ ಭೂಮಿನೆಲ್ಲ ನಾಶನ ಮಾಡಿ ನಾವೆಲ್ಲ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದೀವಿ. ರೈತರು ಇರೋದಕ್ಕೆ ನೀವು, ನಮ್ಮ ದೇಶ ಕಾಯೋ ಸೈನಿಕರು ಇರೋದಕ್ಕೆ ನೀವು, ಇಲ್ಲಾಂದ್ರೆ ನಾವು ಇಲ್ಲ ನೀವು ಇಲ್ಲ ರೀ. ರೈತರು ಅನ್ನ ಬೆಳೆದ್ರೇ ಇವತ್ತೆಲ್ಲ ನೀವು ತಿನ್ನೋದು, ಇಲ್ಲಾಂದ್ರೆ ಏನು ತಿಂತೀರಲ್ಲ ನೀವೆಲ್ಲ ರಾಜಕಾರಣಿಗಳು? ಈ ಥರ ಅರಮನೆಗಳೆಲ್ಲ ಅಕ್ವೈರ್ ಮಾಡ್ಕೊಳ್ಳೋದಂತೆ, ಮೈಸೂರು ರಾಜರು ಮಾಡಿರೋದೆಲ್ಲ ಅಕ್ವೈರ್ ಮಾಡ್ಕೊಳ್ಳೋದಂತೆ, ಬಡವರು ರೈತರದ್ದು ಜಮೀನೆಲ್ಲ ಅಕ್ವೈರ್ ಮಾಡ್ಕೊಳ್ಳೋದಂತೆ. ನೀವು ರಾಜಕಾರಣಿಗಳು ಅರಣ್ಯ ಭೂಮಿ ಎಷ್ಟು ಒತ್ತುವರಿ ಮಾಡಿಲ್ಲ? ಈಗ ಇವತ್ತು ಬೆಳಗ್ಗೆ ನ್ಯೂಸಲ್ಲಿ ನೋಡಿದೆ, ಇವ್ರದ್ದು ಕೃಷ್ಣ ಬೈರೇಗೌಡರದ್ದು ಎಲ್ಲೋ ದೊಡ್ಡಬಳ್ಳಾಪುರದ ತನೋ ಎಲ್ಲೋ ಅರಣ್ಯ ಭೂಮಿ ಒತ್ತುವರಿ ಮಾಡ್ಕೊಂಡವ್ರಂತೆ. ಇದನ್ನ ಯಾರು ಕೇಳೋರು? ಹಂಗಾರೆ ಇದನ್ನ ಯಾರು ಪ್ರಶ್ನೆ ಮಾಡೋರು? ಕೇಳಿಬಿಟ್ರೆ ಕೇಸ್ ಹಾಕ್ಬಿಡೋದು ಕೇಳೋದ್ರ ಮೇಲೆ. ಇವರು ನಾವು ಅಂಬೇಡ್ಕರ್ ಸಂವಿಧಾನ ನಾವು ಪಾಲನೆ ಮಾಡ್ತೀವಿ ಅಂತಂದೇಳಿ ಅಂತ ಬಾಯ್ ಬಡ್ಕೊಂತಾರೆ ವಿಧಾನಸೌಧದಲ್ಲಿ. ಇಲ್ಲಿ ಏನಾರು ಪ್ರಶ್ನೆ ಮಾಡಿದರೆ ಅವನ ಮೇಲೆ ಏನಾರು ಕೇಸ್ ಹಾಕ್ಬಿಡೋದು, ಇಲ್ಲ ಅವನು ಅಂಥವ್ ನಿಂತಂದೇಳಿ ಬೈಯೋದು ಆ ಗುಲಾಮರನ್ನ ಬಿಟ್ಟುಬಿಟ್ಟು. ಈ ಥರ ಏನು ರಾಜಕಾರಣಿಗಳಪ್ಪ ನಮ್ಮ ಕರ್ನಾಟಕದವು. ಒಂದೊಂದು ಮುತ್ತುಗಳು ಕಂಡ್ರೆ ನೀವೆಲ್ಲ ನಿಜವಾಗ್ಲೂ ನಿಮ್ಮನ್ನು ನಾವೆಲ್ಲ ಪೂಜೆ ಮಾಡಬೇಕು. ಹಿಂಗೆ ಮ್ಯಾಲೆ ನಿಂದ್ರಿಸಿ ಪೂಜೆ ಮಾಡಬೇಕು, ಕೆಳಗೆ ನಿಂದ್ರಿಸಿ ಅಲ್ಲ, ನಿಮ್ಮನ್ನು ಮ್ಯಾಲೆ ಲೆಕ್ಕ ಕಟ್ಟಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಬೇಕು ನಿಮ್ಮನ್ನೆಲ್ಲ. ಈ ಥರ ಏನು ಬಡವ್ರ ಜಮೀನೇ ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಿ ಜಮೀನಲ್ಲಿ ಏನು ಮಾಡ್ತಾರೆ? ಏನಾರ ಗಾಂಜಾ ಬೆಳೀತಾರ? ಏನಾರ ಅನೈತಿಕ ಏನಾರ ವ್ಯವಹಾರ ಮಾಡ್ತಾಯಿದಾರ? ಇಲ್ವಲ್ಲ, ಹೊಟ್ಟೆ ಪಾಡಿಗೋಸ್ಕರ ಬೆಳಕಂದು ಜೀವನ ಮಾಡ್ತಾರೆ. ಅದನ್ನು ಬಿಡ್ತಾ ಇಲ್ವಲ್ಲ ಮುಖ್ಯಮಂತ್ರಿಗಳೇ. ಎಷ್ಟೋ ಜನಕ್ಕೆ ಮನೆಗಳು ಇಲ್ಲ. ಮೈಸೂರು ಅರಮನೆ ಬಿಟ್ಬಿಡಿ, ಅದೇನು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ, ಬೇಡ. ಅದು ಮೈಸೂರು ರಾಜರು ಕಟ್ಟಿರ್ತಕ್ಕಂಥ ಅಂಥ ಮನೆ ನಿಮ್ಮ ಕೈಲಿ ಕಟ್ಟೋಕ್ಕಾಗ್ತಾ ಇರಲಿಲ್ಲ. ದೇವರಣಿ ನಿಮ್ಮ ಸರ್ಕಾರಗಳು ಯಾವುದೇ ಬಂದ್ರೂ ಅಂಥ ಮನೆ ಕಟ್ಟೋಕ್ಕಾಗ್ತಾ ಇರಲಿಲ್ಲ. ಕಟ್ಟಿದ್ರೆ ಮಾತ್ರ ಕೋಟಿ ನಿಮ್ಗೆ ನೀರು ಕುಡಿದು ಬಿಡೋರು ಎಲ್ಲರೂ. ಅಷ್ಟು ಇವತ್ತೊಂದು ಸರಿಯಾದ ರೀತಿಯಲ್ಲಿ DC ಆಫೀಸ ಕಟ್ಸೋಕ್ಕಾಗ್ತಾ ಇಲ್ಲ, ಒಂದು ಸರ್ಕಾರಿ ಶಾಲೆನ ಉದ್ಧಾರ ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಅರಮನೆ ಕಟ್ಟೋಕ್ಕಾಗುತ್ತಾ ಸರ್ಕಾರಗಳ ಕೈಲಿ? ಬೇಡ. ಮುಖ್ಯಮಂತ್ರಿಗಳೇ, ದಯವಿಟ್ಟು ಎಷ್ಟೋ ಬಡವರಿಗೆ ಮನೆಗಳಿಲ್ಲ, ಎಲ್ಲ ರಸ್ತೆಯಲ್ಲಿ ಮಲಗ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ರಸ್ತೆಯಲ್ಲಿ ಮಲಗ್ತಾ ಇದ್ದಾರೆ ಸರ್. ಅವರಿಗೆಲ್ಲ ಏನು ಒತ್ತುವರಿ ಮಾಡಿರ್ತಾರಲ್ಲ ನೀವೆಲ್ಲ ಭೂಮಿಗಳು, ಅದರಲ್ಲೆಲ್ಲ ಸ್ವಲ್ಪ ಸಣ್ಣ ಮನೆ ಕಟ್ಕೊಡ್ರಿ ಸಾಕು. ಇವತ್ತು ಇಡೀ ಭಾರತ ದೇಶಕ್ಕೆ 3ನೇ ಶ್ರೀಮಂತರು ಅಂತೆ ನೀವು ಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕದವರು. ಇನ್ನೂ ಎಷ್ಟೆಷ್ಟು ಶ್ರೀಮಂತರು ಇದ್ದಾರೋ ಗೊತ್ತಿಲ್ಲ ನಮಗೆ. ಬರೀ ಮುಖ್ಯಮಂತ್ರಿಗಳು ಮಾತ್ರ ಲೀಸ್ಟ್ ಹೇಳಿದ್ದಾರೆ, ನೀವು 3ನೇ ಶ್ರೀಮಂತರು ಅಂತ. ಇನ್ನು ಶಾಸಕರು ಗೀಸಕರು ಎಲ್ಲ ನಿಮಗಿಂತ ಭಯಾನಕಗಳು ಇದ್ದಾರೆ, ಅವ್ರು ಬಂದಿಲ್ಲ ಲೀಸ್ಟಲ್ಲಿ. ಮುಖ್ಯಮಂತ್ರಿಗಳದ್ದು ಮಾತ್ರ ಬಂದಿದೆ ಲೀಸ್ಟು. ದಯವಿಟ್ಟು ನನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇಳ್ಕೊತಾ ಇದ್ದೀನಿ, ಎಷ್ಟೋ ಜನ ಬಡವರಿದ್ದಾರೆ, ರಸ್ತೆಯಲ್ಲಿ ಮಲಗ್ತಾ ಇದ್ದಾರೆ, ಫುಟ್ಪಾತಲ್ಲಿ ಮಲಗ್ತಾ ಇದ್ದಾರೆ, ಎಲ್ಲಿ ಬೇಕಲ್ಲ ತಿಪ್ಪಿಗುಂಡಲ್ಲೆಲ್ಲ ಮಲಗ್ತಾ ಇದ್ದಾರೆ. ಮಲಗಕ್ಕೆ ಜಾಗ ಇಲ್ಲ, ಮನೆಗಳು ಇಲ್ಲ. ಅವು ಮನೆ ಇದ್ದರೂ ಮಳೆ ಬಂದಾಗ ಹೆಂಗೆ ಬೇಕಂಗೆ ಸೋರ್ಕೊಂತವೆ. ಅದರಿಂದ ದಯವಿಟ್ಟು ಈ ಜಾಗಗಳನ್ನು ಒತ್ತುವರಿ ಮಾಡ್ಕೊಳ್ಳೋದ್ಬಿಟ್ಟು ಒತ್ತುವರಿ ಮಾಡಿ ಬಡವ್ರಿಗಾದರೂ ಮನೆ ಕಟ್ಸ್ಕೊಡಿ. ಬಡವ್ರಿಗಾದರೂ ಮನೆ ಕಟ್ಸ್ಕೊಡಿ ಸರ್. ಬಡವ್ರಿಗಾದರೂ ಮನೆ ಕಟ್ಸ್ಕೊಡಿ.
ಶ್ರೀಮಂತರಿಗೆ ಬೇಡ, ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ ಸಾಕು. ಯಾರು ಈ ಭೂಮಿ ಮೇಲೆ ಏನು ಯಾರು ಇಲ್ಲಿ ಶಾಶ್ವತವಾಗಿರಲ್ಲ. ಎಲ್ಲರೂ ಏನು ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ, ಇಲ್ಲಿ ಎಲ್ಲರೂ ಗೂಟ ಹೊಡ್ಕೊಂಡು ಇಲ್ಲಿ ಕೂತ್ಕೊಳ್ಳಲ್ಲ ಯಾರನ್ನು. ಯಾವತ್ತಿದ್ರೂ ಒಂದಿನ ಹೋಗಲೇಬೇಕು, ಶಾಶ್ವತವಾಗಿ ಒಂದು ದಿವಸ ಮೇಲಕ್ಕೆ ಹೋಗಲೇಬೇಕು, ನಮ್ಮ ಆತ್ಮ ನಿಂತ್ಕೊಂಡಾಗೆ ಹೋಗಲೇಬೇಕು. ಅದರಿಂದ ನಾವು ಇರೋವರೆಗೂ ಒಳ್ಳೆ ಕೆಲಸ ಮಾಡಬೇಕು. ನಿಮ್ಮ ಫೋಟೋಗಳನ್ನು ನೀವು ಹೋದಾಗ ನಿಮ್ಮ ಫೋಟೋಗಳನ್ನಿಟ್ಟು ಪ್ರತಿದಿನ ಪೂಜೆ ಮಾಡಬೇಕು. ಇವತ್ತು ನಾವು ಅಂಬೇಡ್ಕರ್ ಅವ್ರ ಫೋಟೋ, ಗಾಂಧೀಜಿಯವ್ರ ಫೋಟೋ, ಜವಾಹರ್ಲಾಲ್ ನೆಹರು ಅವ್ರ ಫೋಟೋ, ಇವರೆಲ್ಲ ಎಷ್ಟೋ ಜನ, ಭಗತ್ ಸಿಂಗ್ ಅವ್ರದ್ದು, ಇವ್ರದ್ದೆಲ್ಲ ನಾವು ಫೋಟೋಗಳು ಪೂಜೆ ಮಾಡ್ತೀವಲ್ಲ, ಮೈಸೂರು ಮಹಾರಾಜರದು, ಕೆಂಪೇಗೌಡರದು, ಇವ್ರದ್ದೆಲ್ಲ ಹೆಂಗೆ ನಿಮಗೂ ಕೂಡ ಮುಖ್ಯಮಂತ್ರಿಗಳು ಕೂಡ ಇವತ್ತು ಎಲ್ಲ ಏನನ್ಗೆ ನೀವು ಇದರಲ್ಲಿದ್ದು ಅಧಿಕಾರದಲ್ಲಿದ್ದರೋ ನೀವೆಲ್ಲ ಒಳ್ಳೆ ಕೆಲಸ ಮಾಡಿ ಜನ ನಿಮ್ಮನ್ನು ಪೂಜೆ ಮಾಡಬೇಕು. ಅಯ್ಯೋ ನಮಗೆ ಇವ್ರು ದೇವರಪ್ಪ, ನಮಗಿಂತ ಒಳ್ಳೆ ಕೆಲಸ ಮಾಡಿದರು, ನಮಗೆ ಮನೆ ಇರಲಿಲ್ಲ, ನಮಗೆ ಮನೆ ಕಟ್ಟಿಕೊಟ್ರು, ನಮಗೆ ಜಾಗ ಇರಲಿಲ್ಲ, ಮಲಗಕ್ಕೆ ಜಾಗ ಕೊಟ್ಟರು. ಈ ಥರ ನೀವು ಜನರ ಮನಸ್ಸಲ್ಲಿ ಹೋಗಬೇಕು. ದೇವರು ನೀವೇ ಆಗಬೇಕು, ಗೊತ್ತಾಯ್ತಾ? ನಾವು ದೇವಸ್ಥಾನದಲ್ಲಿ ದೇವರನ್ನು ನೋಡಿಲ್ಲ, ಆದರೆ ವಿಧಾನಸೌಧದಲ್ಲಿರೋ ದೇವರುಗಳನ್ನಾದರೂ ದೇವ್ರು ಆಗ್ಬೋದಲ್ವಾ? ನೀವು 224 ಜನನೂ ದೇವ್ರು ಆಗ್ಬೋದಲ್ವಾ? 224 ಜನ ದೇವರು, 28 ಜನನೂ ಒಳ್ಳೊಳ್ಳೆ ಅದ್ಭುತವಾದ ದೇವ್ರುಗಳಾಗ್ಬೋದು. ಯಾಕೆ ನೀವು ಆಗ್ತಾಯಿಲ್ಲ? ದೇವ್ರುಗಳಾಗೋದು ಬಿಟ್ಬಿಟ್ಟು ದೆವ್ವಗಳಾಗಕ್ಕೆ ಹೊಂಟಿದ್ದೀರಲ್ಲ. ಬೇಡ, ದಯವಿಟ್ಟು ಬಡವರಿಗೆ ಒಂದು ಒಳ್ಳೆ ಕೆಲಸ ಮಾಡಿ. ಇವೆಲ್ಲ ಜಮೀನುಗಳನ್ನು ಅಕ್ವೈರ್ ಮಾಡ್ಕೊಳ್ಳೋದು ಬಿಟ್ಟು ಬಡವರಿಗೆ ಮನೆಗಳು ಕಟ್ಟಿಸ್ಕೊಡಿ ಅಂತಂದೇಳಿ ನಾನು ಎಲ್ಲ ಪಕ್ಷದ ರಾಜಕೀಯ ನಾಯಕರಿಗೆ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.